ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಲಾಸ್ಟ್ ಮಾಡ್ಯೂಲ್ ಇದ್ದೀವಿ. ಈ ಒಂದು ಲಾಸ್ಟ್ ಮಾಡ್ಯೂಲ್ ಕೂಡ ಒನ್ ಶಾರ್ಟ್ ಅಲ್ಲಿ ಮುಗಿಸೋಣ. ಆಮೇಲೆ ಇಲ್ಲಿವರೆಗೂ ನಾವು ಎಲ್ಲಾ ಮಾಡ್ಯೂಲಲ್ಲೂ ಎಲ್ಲಾ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾವು ಕವರ್ ಮಾಡಿದೀವಿ. ಸೊ ಇಷ್ಟು ಓದ್ಕೊಂಡು ಹೋದ್ರೆ ಆರಾಮಾಗಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಮತ್ತೆ ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ಬೋದು. ಓಕೆನಾ, ಇವಾಗ ನಾವು ಮಾಡ್ಯೂಲ್ 5 ನೋಡ್ತಾ ಹೋಗೋಣ. ಸೊ ಏನೇನಿದೆ ಇದರಲ್ಲಿ ಅಂತ. ಓಕೆನಾ, ಜಾಸ್ತಿ ಹೈಡ್ರೋಜನ್ ಮತ್ತೆ ಬಯೋಮಾಸ್ ಬಗ್ಗೆ ಇರೋದು. ಓಕೆನಾ, ಸೊ ಒಂದು ಬೇಸಿಕ್ಸ್ ಆಗಿದೆ, ಲೈಕ್ ಇಂಟ್ರೆಸ್ಟಿಂಗ್ ಆಗೂ ಇದೆ. ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ, ಜಸ್ಟ್ ಕಣ್ ಮುಚ್ಕೊಂಡು ಕೇಳಿಸ್ಕೊತಾ ಹೋಗಿ. ಓಕೆ, ಫಸ್ಟಿಗೆ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ಎಲೆಕ್ಟ್ರೋಲಿಸಿಸ್ ಅಪ್ಪ ಏನ್ ಮಾಡುತ್ತೆ ಅಂತ ಅಂದ್ರೆ, ನಾವು ಹೈಡ್ರೋಜನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ತೀವಿ. ವಾಟರ್ ಇಂದ ಏನ್ ಮಾಡ್ತೀವಿ, ಹೈಡ್ರೋಜನ್ ಗ್ಯಾಸ್ ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಅದನ್ನ ಎಲೆಕ್ಟ್ರೋಲಿಸಿಸ್ ಅಂತ ಕರಿತೀವಿ. ಸೊ ಇವಾಗ ನಮಗ್ ಗೊತ್ತು ವಾಟರ್ ಹೆಂಗಪ್ಪ ಫಾರ್ಮ್ ಆಗಿರುತ್ತೆ ಅಂತ ಅಂದ್ರೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅಲ್ವಾ. ಸೊ ಈ ಒಂದು ವಾಟರಿಗೆ ನಾವು ಡಿ.ಸಿ ಕರೆಂಟ್ ಅಂದ್ರೆ ಡೈರೆಕ್ಟ್ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಈ ಒಂದು ವಾಟರಿಗೆ ಅವಾಗ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲು ಬ್ರೇಕ್ ಆಗತ್ತೆ. ಯಾವ ರೀತಿ ಬ್ರೇಕ್ ಆಗುತ್ತೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಬ್ರೇಕ್ ಆಗುತ್ತೆ. ಓಕೆನಾ, ಸೊ ಹಿಯರ್ ದ ಹೈಡ್ರೋಜನ್ ಇಸ್ ಪ್ರೊಡ್ಯೂಸ್ಡ್ ಒನ್ ಸೈಡ್, ಅಂದ್ರೆ ಹೈಡ್ರೋಜನ್ ಒಂದ್ ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸಿ, ಇವಾಗ ಹೈಡ್ರೋಜನ್ ಒಂದ್ ಕಡೆ ಪ್ರೊಡ್ಯೂಸ್ ಆಗುತ್ತೆ, ಆಮೇಲೆ ಇದು ಆಕ್ಸಿಜನ್ ಒಂದ್ ಕಡೆ ಪ್ರೊಡ್ಯೂಸ್ ಆಗುತ್ತೆ. ಹೈಡ್ರೋಜನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಕ್ಯಾಥೋಡ್ ಅಲ್ಲಿ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ, ಆನೋಡ್ ಅಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಸೊ ಟು ಮೇಕ್ ಈ ಒಂದು ಪ್ರೋಸೆಸ್ ನ ಆಗೋದಕ್ಕೆ ನಾವೊಂದು ಡಿವೈಸ್ ನ ನಾವೇನು ಯೂಸ್ ಮಾಡ್ತೀವಿ. ಆ ಡಿವೈಸ್ ಹೆಸರೇನು, ಎಲೆಕ್ಟ್ರೋಲೈಸರ್ ಅಂತ ಅಂತ ಹೇಳ್ತೀವಿ. ಓಕೆನಾ, ಈ ಒಂದು ಪ್ರೋಸೆಸ್ ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ನಾವು ಒಂದು ಡಿವೈಸ್ ನ ಯೂಸ್ ಮಾಡ್ತೀವಿ, ಅದನ್ನ ನಾವು ಎಲೆಕ್ಟ್ರೋಲೈಸರ್ ಅಂತ ಕರಿತೀವಿ. ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಇದನ್ನ. ಅಂದ್ರೆ ಇವಾಗ ಇದೊಂದು ಸೆಟಪ್, ಈ ಒಂದು ಸೆಟಪ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸ್ಪ್ಲಿಟ್ ಮಾಡ್ತಾ ಇದೀವಿ ವಾಟರ್ ಇಂದ. ಅಷ್ಟೇ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇದ್ರಲ್ಲಿ ಏನಂದ್ರೆ, ಒಂದು ಸಿಸ್ಟಮ್ ಅಲ್ಲಿ ವಾಟರ್ ನ ತಗೊಳ್ತೀರಾ, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀರಾ, ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗುತ್ತೆ, ಹೈಡ್ರೋಜನ್ ಒಂದ್ ಕಡೆ ಕಲೆಕ್ಟ್ ಆಗುತ್ತೆ, ಆಕ್ಸಿಜನ್ ಒಂದ್ ಕಡೆ ಕಲೆಕ್ಟ್ ಆಗುತ್ತೆ. ಇವಾಗ ಈ ಒಂದು ಪ್ರೋಸೆಸ್ ಆಗೋದಕ್ಕೆ ಎಲೆಕ್ಟ್ರೋಲೈಸರ್ಸ್ ನ ಯೂಸ್ ಮಾಡ್ತೀವಿ ಅಂದಲ್ಲ. ಯಾವ ಎಲೆಕ್ಟ್ರೋಲೈಸರ್ಸ್ ಅಂತ ಅಂದ್ರೆ, ಅದರಲ್ಲಿ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಇರುತ್ತೆ. ಆಲ್ಕಲೈನ್ ಎಲೆಕ್ಟ್ರೋಲೈಸರ್ಸ್ ಅಂದ್ರೆ ಇದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಯೂಸ್ ಮಾಡುತ್ತೆ. ಆಮೇಲೆ PEM ಎಲೆಕ್ಟ್ರೋಲೈಸರ್ ಅಂತೆ. ಸೊ ಈ ಒಂದು PEM ಎಲೆಕ್ಟ್ರೋಲೈಸರ್ ಅಲ್ಲಿ ಏನ್ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಪಾಲಿಮರ್ ಮೆಂಬ್ರೇನ್ ನ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್ಸ್ ಇರುತ್ತೆ. ಈ ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್ ಏನ್ ಮಾಡುತ್ತೆ, ಇಟ್ ವರ್ಕ್ಸ್ ಎಟ್ ದ ಹೈ ಟೆಂಪರೇಚರ್ ಅಲ್ಲಿ ವರ್ಕ್ ಮಾಡುತ್ತೆ ಮತ್ತೆ ಒಳ್ಳೆ ಎಫಿಷಿಯನ್ಸಿ ಕೊಡುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಈ ಡಯಾಗ್ರಾಮ್ ನ ಮಾಡಿ ಇವಾಗ ನಾನು ಏನೇನ್ ಹೇಳ್ದೆ ಅಲ್ವಾ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಇದು ಅದೇ ಇವಾಗ ಪ್ರೋಸೆಸ್ ನ ಹೇಳಿದ್ದಾರೆ ಅಷ್ಟೇ. ಸೊ ಯಾವ ರೀತಿ ಆಗತ್ತೆ ಅಂತ, ಎಲೆಕ್ಟ್ರೋಲೈಟ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಂತೀರಾ, ಎಲೆಕ್ಟ್ರೋಲೈಸರ್ ಬಗ್ಗೆ ಹೇಳಿದೆ ಅಲ್ವಾ. ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂತೀರಾ, ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಎಲೆಕ್ಟ್ರೋಲೈಸರ್. ಆಮೇಲೆ ನೆಕ್ಸ್ಟ್ ಒಂದು ಎಲೆಕ್ಟ್ರೋಲೈಸಿಸ್ ರಿಯಾಕ್ಷನ್ಸ್, ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ, ಆನೋಡ್ ಅಲ್ಲಿ ಏನಾಗುತ್ತೆ. ಗ್ಯಾಸ್ ಕಲೆಕ್ಷನ್, ಹೈಡ್ರೋಜನ್ ಅಂಡ್ ಮತ್ತೆ ಆಕ್ಸಿಜನ್ ಗ್ಯಾಸ್ ನ ಇವು ಸೆಪರೇಟ್ ಆಗಿ ಕಲೆಕ್ಟ್ ಮಾಡ್ತೀರಾ. ಓಕೆನಾ, ಅಡ್ವಾಂಟೇಜಸ್ ಬಂದು ನಮಗೆ ತುಂಬಾ ಪ್ಯೂರಿಟಿ ಇರುವಂತ ಹೈಡ್ರೋಜನ್ ಸಿಗುತ್ತೆ. ಆಮೇಲೆ ಇದೊಂದು ರಿನ್ಯೂವಬಲ್ ಎನರ್ಜಿ ಇಂಟಿಗ್ರೇಷನ್, ಅಂದ್ರೆ ಕ್ಯಾನ್ ಬಿ ಪವರ್ಡ್ ಬೈ ಸೋಲಾರ್ ಆರ್ ದ ವಿಂಡ್ ಎನರ್ಜಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ರೈಟ್ ದ ಅಡ್ವಾಂಟೇಜಸ್ ಅಪ್ಲಿಕೇಶನ್ಸ್ ಆಫ್ ದ ಬಯೋಗ್ಯಾಸ್ ಅಂಡ್ ಏನೇನ್ ಪ್ರಾಬ್ಲಮ್ ಇದೆ ಬಯೋಗ್ಯಾಸ್ ಅಲ್ಲಿ ಅಂತ ಕೇಳಿದ್ದಾರೆ. ಓಕೆನಾ, ಫಸ್ಟಿಗೆ ಅಪ್ಲಿಕೇಶನ್ಸ್ ಆಫ್ ಬಯೋಗ್ಯಾಸ್. ಅಪ್ಲಿಕೇಶನ್ಸ್ ಅಂತ ಅಂದ್ರೆ, ಇವಾಗ ನೀವು ಬಯೋಗ್ಯಾಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಂತ. ಓಕೆನಾ, ಫಸ್ಟಿಗೆ ಕುಕಿಂಗ್. ಸೊ ಮೇನ್ ಆಗಿ ಕುಕಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಇದು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತದ್ದು ಕುಕಿಂಗ್ ಅಲ್ಲಿ. ಓಕೆ, ಬಯೋಗ್ಯಾಸ್ ನ ಇವಾಗ ನೀವು ಬರ್ನ್ ಮಾಡಿದಾಗ ನಿಮಗೆ ಒಂದು ಫ್ಲೇಮ್ ಬರುತ್ತೆ, ಕ್ಲೀನ್ ಫ್ಲೇಮ್ ಆಗಿರುತ್ತೆ ಅದು. ಆಮೇಲೆ ಇದು ಬರೀ ಸ್ವಲ್ಪ ಮಾತ್ರ ಸ್ಮೋಕ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಕುಕಿಂಗ್. ನೆಕ್ಸ್ಟ್ ಲೈಟ್ನಿಂಗ್ ಅಂತ ಅಂದ್ರೆ, ಇವಾಗ ಹಳ್ಳಿ ಕಡೆ ಇವಾಗ ಬಯೋಗ್ಯಾಸ್ ಇಂದ ಇವಾಗ ಗ್ಯಾಸ್ ಲ್ಯಾಂಪ್ಸ್ ನ ಯೂಸ್ ಮಾಡ್ತಾರೆ. ಓಕೆನಾ, ಸೊ ಅದಕ್ಕೆ ಈ ಒಂದು ಗ್ಯಾಸ್ ನ ಯೂಸ್ ಮಾಡ್ತಾರೆ ಲೈಟ್ನಿಂಗ್ಗೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಜನರೇಷನ್ ಅಂತ ಅಂದ್ರೆ, ಈ ಗ್ಯಾಸು ಜನರೇಟರ್ ನ ರನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಇಟ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರಿಸಿಟಿ ಫಾರ್ ಹೋಮ್ಸ್ ಅಂಡ್ ಇಂಡಸ್ಟ್ರೀಸ್. ಹೋಮ್ಸ್ಗೆ ಮತ್ತೆ ಇಂಡಸ್ಟ್ರೀಸ್ಗೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೀಟಿಂಗ್ ಅಂದ್ರೆ, ಇವಾಗ ವಾಟರ್ ನ ಹೀಟ್ ಮಾಡೋದಕ್ಕಾಗ್ಲಿ, ಇಂಡಸ್ಟ್ರಿಯಲ್ ಹೀಟಿಂಗ್ ಪರ್ಪಸ್ಗಾಗ್ಲಿ ಈ ಒಂದು ಬಯೋಗ್ಯಾಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಯಲ್ ಅಂತ ಅಂದ್ರೆ, ಇವಾಗ ಯೂಶಲ್ ಆಗಿ ಬಯೋಗ್ಯಾಸ್ ನ ಎಲ್ಲಿ ಯೂಸ್ ಮಾಡ್ತಾರೆ, ಪ್ಯೂರಿಫಿಕೇಶನ್ ಅಲ್ಲಿ ಯೂಸ್ ಮಾಡೋದು. ಆಮೇಲೆ ಇಂಜಿನ್ಸ್ಗೆ ಫ್ಯೂಯಲ್ ಆಗಿ ಯೂಸ್ ಮಾಡೋದು. ವೆಹಿಕಲ್ಸ್, ಇವಾಗ ಬಯೋ ಸಿ ಎನ್ ಜಿ ವೆಹಿಕಲ್ಸ್ ನೀವು ಕೇಳೇ ಇದ್ದೀರಾ. ಸೊ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ,
ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಪ್ರೊಡಕ್ಷನ್. ಆರ್ಗ್ಯಾನಿಕ್ ಫರ್ಟಿಲೈಸರ್ ಪ್ರೊಡಕ್ಷನ್ ಅಂತ ಅಂದ್ರೆ ಇವಾಗ ಎಲ್ಲ ಆದ್ಮೇಲೆ ಇವಾಗ ನೀವು ಗ್ಯಾಸ್‌ನ ಪ್ರೊಡ್ಯೂಸ್ ಮಾಡ್ತೀರಿ ಅಲ್ವಾ? ಸೊ ಅವಾಗ ಏನಾಗುತ್ತೆ, ನಮಗೆ ಒಂದ್ ಸೈಡು ಸ್ಲರಿ ಬರುತ್ತೆ. ಸ್ಲರಿ ಅಂತ ಅಂದ್ರೆ ಈ ಗ್ಯಾಸ್ ಎಲ್ಲ ಪ್ರೊಡ್ಯೂಸ್ ಮಾಡಾದ್ಮೇಲೆ ಈ ಪ್ರೆಷರಿಂದ ಏನಾಗುತ್ತೆ, ಮೇಲ್ಗಡೆ ಸ್ಲರಿ ಬಂದ್ಬಿಟ್ಟು ಸ್ಲರಿ ಆಬ್ಟೇನ್ ಆಗುತ್ತೆ ಅಷ್ಟೇ. ಆಚೆ ಸ್ಲರಿ ಬರುತ್ತೆ. ಅದನ್ನ ನಿಮಗೆ ಹೇಳ್ತೀನಿ ಎಲ್ಲಿ ಬರುತ್ತೆ, ಹೆಂಗ್ ಬರುತ್ತೆ ಅಂತ. ಸೊ ಇವಾಗ ಆ ಸ್ಲರಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಫರ್ಟಿಲೈಸೇಷನ್‌ಗೆ ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ಫರ್ಟಿಲೈಸರ್‌ಗೆ ಲೈಕ್ ಇವಾಗ ಅಗ್ರಿಕಲ್ಚರ್ ಅಲ್ಲಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ರೂರಲ್ ಡೆವಲಪ್ಮೆಂಟ್. ಸೊ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಇವಾಗ ಈ ಬಯೋಗ್ಯಾಸ್ ಪ್ಲಾಂಟ್ಸ್ ಎಲ್ಲ ಏನ್ ಮಾಡುತ್ತೆ, ಜಾಬ್ಸ್‌ನ ಕ್ರಿಯೇಟ್ ಮಾಡುತ್ತೆ, ಲೋಕಲ್ ಎನರ್ಜಿನ ಕೊಡತ್ತೆ. ಆಮೇಲೆ ಡಿಪೆಂಡೆನ್ಸಿನ ರೆಡ್ಯೂಸ್ ಮಾಡುತ್ತೆ ಯಾವ್ದ್ರ ಮೇಲೆ, ಫಾಸಿಲ್ ಫ್ಯೂಯಲ್ಸ್ ಮೇಲೆ. ಓಕೆ. ಅರ್ಥ ಆಯ್ತಲ್ವಾ? ಜಸ್ಟ್ ಏನ ಥಿಂಕ್ ಮಾಡಿ ಅಂತ ಅಂದ್ರೆ ಇದು ಕುಕಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಲೈಟ್ನಿಂಗು, ಎಲೆಕ್ಟ್ರಿಸಿಟಿ, ಹೀಟಿಂಗು, ವೆಹಿಕಲ್ಸ್, ಫರ್ಟಿಲೈಸರ್ಸ್. ಸೊ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಈ ಒಂದು ಬಯೋಗ್ಯಾಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಂತ ಅಂದ್ರೆ ಏನೇನ್ ಆಗತ್ತೆ ಇವಾಗ, ನೀವು ನ್ಯಾಚುರಲ್ ಆಗಿ ನೀವೊಂದು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ನ ಅದ್ರ ರಿಲೇಟೆಡ್ ಏನಾದ್ರು ಪ್ರಾಜೆಕ್ಟ್ ಇನ್ಸ್ಟಾಲ್ಮೆಂಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಸೊ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ. ಫಸ್ಟಿಗೆ ಹೈ ಇನಿಷಿಯಲ್ ಕಾಸ್ಟ್. ಸೊ ಅದೇ ಇವಾಗ ಬಯೋ ಪ್ಲಾಂಟ್ ನ ನೀವು ಬಿಲ್ಡ್ ಮಾಡಬೇಕು ಅಂತ ಅಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಟೆಂಪರೇಚರ್ ಸೆನ್ಸಿಟಿವಿಟಿ. ಸೊ ಅಂದ್ರೆ ಇವಾಗ ವೆದರ್ ಏನಾದ್ರು ಕೋಲ್ಡ್ ಆಗಿದ್ರೆ ಗ್ಯಾಸ್ ಪ್ರೊಡಕ್ಷನ್ ಏನಾಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಆಮೇಲೆ ಲಾಂಗ್ ಡೈಜೆಷನ್ ಟೈಮ್. ಸೊ ಇವಾಗ ಬಯೋಗ್ಯಾಸ್ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಯೋಗ್ಯಾಸ್ ಇಸ್ ನಾಟ್ ಪ್ರೊಡ್ಯೂಸ್ ಇಮಿಡಿಯೇಟ್ ಆಗಂತೂ ಪ್ರೊಡ್ಯೂಸ್ ಮಾಡೋದಿಲ್ಲ ಅದು. ಅದೇನ್ ಮಾಡುತ್ತೆ, ಸ್ವಲ್ಪ ದಿನಗಟ್ಲೆ ಆದ್ಮೇಲೆ ಅದು ಪ್ರೋಸೆಸ್ ಮಾಡುತ್ತೆ. ಸೊ ಅದಕ್ಕೆ ಡೈಜೆಷನ್ ಏನ್ ಮಾಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಪ್ಯೂರಿಟೀಸ್ ಇನ್ ಬಯೋಗ್ಯಾಸ್. ಅಂದ್ರೆ ಇವಾಗ ಬಯೋಗ್ಯಾಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ಹೈಡ್ರೋಜನ್ ಸಲ್ಫೈಡು, ಈ ತರ ಎಲ್ಲ ಏನಿರುತ್ತೆ ಗ್ಯಾಸಸ್ಗಳಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ನಮಗೆ ಕ್ವಾಲಿಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ. ಓಕೆನಾ. ಇಂಪ್ಯೂರಿಟೀಸ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಕ್ವಾಲಿಟಿ ಆಫ್ ಗ್ಯಾಸ್ ರೆಡ್ಯೂಸ್ ಆಗುತ್ತೆ. ಆಮೇಲೆ ಮೇಂಟೆನೆನ್ಸ್. ಇವಾಗ ಇನ್ ಕೇಸ್ ಲೀಕೇಜ್ ಆಯ್ತು, ಬ್ಲಾಕೇಜ್ ಆಯ್ತು, ಅಥವಾ ಕೊರೋಷನ್ ಆಯ್ತು, ಸೊ ಅವಾಗ ಏನ್ ಮಾಡ್ಬೇಕು, ಇದನ್ನ ನೀಟಾಗಿ ಈ ತರ ಆಗದೆ ನಾವು ಮೇಂಟೈನ್ ಮಾಡ್ಕೊಳ್ತಾ ಇರಬೇಕು. ಓಕೆನಾ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಟೋರೇಜ್ ಡಿಫಿಕಲ್ಟಿ ಅಂತ ಅಂದ್ರೆ ಇದಕ್ಕೆ ದೊಡ್ಡ ದೊಡ್ಡ ಸ್ಟೋರೇಜ್ ಸ್ಪೇಸ್ ಬೇಕಾಗತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ಇಟ್ಸ್ ಲೋಯರ್ ಡೆನ್ಸಿಟಿ ಇರೋದ್ರಿಂದ ನಮಗೆ ಏನಾಗುತ್ತೆ, ದೊಡ್ಡ ದೊಡ್ಡ ಸ್ಟೋರೇಜ್ ಬೇಕಾಗತ್ತೆ. ಓಕೆನಾ. ಸೊ ಇದು ಬಯೋಮಾಸ್ದು ಏನಂತೀರಾ ಅಪ್ಲಿಕೇಶನ್ಸ್ ಮತ್ತೆ ಲಿಮಿಟೇಷನ್ಸ್ ಅಂತ ಅಂದ್ರೆ ಏನೇನ್ ಪ್ರಾಬ್ಲಮ್ಸ್ ಕಾಸ್ ಆಗ್ಬೋದು ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಮಗೆ ಅವರು ಹೆಂಗ್ ಕೇಳ್ತಾರೆ ಅಂದ್ರೆ ಫಿಕ್ಸ್ಡ್ ಡೋಮ್ ಮತ್ತೆ ಫ್ಲೋಟಿಂಗ್ ಡೋಮ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಫ್ಲೋಟಿಂಗ್ ಡ್ರಮ್ ಬಯೋಗ್ಯಾಸ್ ಅಥವಾ ಫಿಕ್ಸ್ಡ್ ಡೋಮ್ ಬಯೋಗ್ಯಾಸ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಸೊ ನೋಡ್ತಾ ಹೋಗೋಣ ನಾವ್ ಏನೇನ್ ಬರಿಬೇಕು ಇದ್ರಲ್ಲಿ ಅಂತ. ಸೊ ಇದನ್ನ ನಾವು ಫಿಕ್ಸ್ಡ್ ಡ್ರಮ್ ಟೈಪ್ ಅಂತಾನೆ ಹೇಳ್ತೀವಿ, ಫಿಕ್ಸ್ಡ್ ಡೋಮ್ ಬಯೋಗ್ಯಾಸ್ ಪ್ಲಾಂಟ್ ಅಂತಾನೆ ನಾವು ಹೇಳ್ತೀವಿ. ಮತ್ತೆ ಜಂತಾ ಮಾಡೆಲ್ ಅಂತಾನೂ ಕೂಡ ಕರಿತೀವಿ, ಮತ್ತೆ ಚೈನೀಸ್ ಮಾಡೆಲ್ ಅಂತಾನೂ ಕೂಡ ನಾವ್ ಇದನ್ನ ಕರಿತೀವಿ. ಓಕೆನಾ. ಇದನ್ನ ಏನಂತ ಕರಿತೀವಿ, ಜಂತಾ ಮಾಡೆಲ್ ಮತ್ತೆ ಚೈನೀಸ್ ಮಾಡೆಲ್ ಅಂತಾನೂ ಕೂಡ ಕರಿತೀವಿ, ಮತ್ತೆ ಫಿಕ್ಸ್ಡ್ ಡೋಮ್ ಬಯೋಗ್ಯಾಸ್ ಪ್ಲಾಂಟ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನಂದ್ರೆ ಇವಾಗ ಕೌಡಂಗ್ ಆಗ್ಲಿ ಮತ್ತೆ ಇದು ವಾಟರ್ ಆಗ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಅಂತ ಅಂದ್ರೆ ಡೈಜೆಸ್ಟರ್ ಇದೆಯಲ್ವಾ, ಇದ್ರೊಳಗಡೆ ನಾವು ಹಾಕ್ತಿವಿ. ಎಲ್ಲಿಂದ, ಇನ್ಲೆಟ್ ಇಂದ. ಓಕೆನಾ. ಇನ್ಲೆಟ್ ಟ್ಯಾಂಕ್ ಇಂದ ನಾವೆಲ್ಲ ಏನ್ ಮಾಡ್ತೀವಿ, ರೆಸಿಡ್ಯೂಸ್ ಇರುತ್ತಲ್ಲ ಆರ್ಗ್ಯಾನಿಕ್ ವೇಸ್ಟ್. ಇವಾಗ ಏನ್ ಆರ್ಗ್ಯಾನಿಕ್ ವೇಸ್ಟ್ ಅಂದ್ರೆ ಇವಾಗ ವೆಜಿಟೇಬಲ್ ವೇಸ್ಟ್ ಆಗಿರ್ಬೋದು, ಕೌಡಂಗ್ ಆಗಿರ್ಬೋದು, ಸೊ ಬೇರೆ ಆರ್ಗ್ಯಾನಿಕ್ ವೇಸ್ಟ್ ಏನೇನಿರುತ್ತೆ ಅದನ್ನೆಲ್ಲ ಏನ್ ಮಾಡ್ತೀವಿ, ಡೈಜೆಸ್ಟರ್ ಒಳಗಡೆ ಹಾಕ್ತಿವಿ. ಆಮೇಲೆ ಏನಾಗತ್ತೆ ಅಂದ್ರೆ ಇದ್ರ ಒಳಗಡೆ ಏನಾಗುತ್ತೆ, ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಅದನ್ನ ಆರ್ಗ್ಯಾನಿಕ್ ಮ್ಯಾಟರ್ನ ಬ್ರೇಕ್ ಮಾಡ್ತಾ ಹೋಗುತ್ತೆ. ಬ್ರೇಕ್ ಮಾಡ್ಬಿಟ್ಟು ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡಾದ್ಮೇಲೆ ಇವಾಗ ಆ ಗ್ಯಾಸ್ ಎಲ್ಲಿ ಕಲೆಕ್ಟ್ ಆಗುತ್ತೆ, ಸೊ ಗ್ಯಾಸ್ ಬಂದ್ಬಿಟ್ಟು ಆ ಫಿಕ್ಸ್ಡ್ ಡೋಮ್ ರೂಫ್ ಇರುತ್ತಲ್ವಾ, ಇಲ್ಲಿ ಗ್ಯಾಸ್ ಕಲೆಕ್ಟ್ ಆಗುತ್ತೆ. ಗ್ಯಾಸ್ ಕಲೆಕ್ಟ್ ಆಗ್ಬಿಟ್ಟು ಇವಾಗ ಡೋಮು ಮೂವ್ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ಏನಾಗುತ್ತೆ, ಇದು ಫ್ಲೋಟಿಂಗ್ ಬಯೋಗ್ಯಾಸ್ ಅಲ್ಲಾದ್ರೆ ಕೆಳಗಡೆ ಏನಾಗುತ್ತೆ, ಆ ತರ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಿದ್ದಂಗೆ ಪ್ರೆಷರ್ ಜಾಸ್ತಿ ಆದಂಗೆ ಫ್ಲೋಟ್ ಆಗುತ್ತೆ ಮೇಲ್ಗಡೆ. ಇಲ್ಲಿ ಯಾವುದೇ ರೀತಿ ಇಲ್ಲಿ ಡೋಮ್ ನ ಯೂಸ್ ಮಾಡ್ತಿರೋದ್ರಿಂದ ಏನಾಗಲ್ಲ, ಡೋಮು ಮೇಲ್ಗಡೆ ಮೂವ್ ಆಗೋದಿಲ್ಲ. ಅದಕ್ಕೆ ಏನಾಗುತ್ತೆ, ಆ ಪ್ರೆಷರ್ ಆಫ್ ದ ಗ್ಯಾಸ್ ಏನ್ ಮಾಡುತ್ತೆ, ಇಲ್ಲಿ ತುಂಬಾ ಪ್ರೆಷರ್ ಆಗ್ತಿರುತ್ತೆ. ಆ ಪ್ರೆಷರ್ ಆಫ್ ದ ಗ್ಯಾಸ್ ಏನ್ ಮಾಡುತ್ತೆ, ಇಲ್ಲಿ ಸ್ಲರಿ ಅಂದ್ರೆ ಆ ಮಿಕ್ಕಿರೋ ಅಂತ ವೇಸ್ಟ್ ಏನಿರುತ್ತೆ ಒಳಗಡೆ ಅದನ್ನ ಮೇಲ್ಗಡೆ ಪುಷ್ ಮಾಡಿದಾಗ ಇಲ್ಲಿ ಔಟ್ಲೆಟ್ ಅಲ್ಲಿ ನಮ್ಗೆ ಏನಾಗುತ್ತೆ, ಔಟ್ಲೆಟ್ ಒಳಗಡೆ ಬರುತ್ತೆ. ಈ ಒಂದು ಸ್ಲರಿನ ನಾವು ಲೈಕ್ ಏನಂತೀರಾ ಫರ್ಟಿಲೈಸರ್ ಆಗಿ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಅಗ್ರಿಕಲ್ಚರ್ ಪರ್ಪಸ್.
ಪರ್ಪಸ್ ಅಲ್ಲಿ. ಅರ್ಥ ಆಯ್ತಲ್ವಾ? ಸೊ ಏನಾಗತ್ತೆ ಅಂದ್ರೆ ನೀವು ಏನೇ ಆರ್ಗ್ಯಾನಿಕ್ ವೇಸ್ಟ್ ಇದ್ರೂ ಕೂಡ ಎಲ್ಲ ಏನಾಗ್ತೀರಾ ಇನ್ಲೆಟ್ ಮುಖಾಂತರ ಈ ಡೈಜೆಸ್ಟರ್ ಅಲ್ಲಿ ಹಾಕ್ತೀರಾ. ಅವಾಗ ಏನಾಗುತ್ತೆ ಒಳಗಡೆ ಬ್ಯಾಕ್ಟೀರಿಯಾ ಎಲ್ಲ ಏನ್ ಮಾಡುತ್ತೆ, ಈ ಒಂದು ಆರ್ಗ್ಯಾನಿಕ್ ಮ್ಯಾಟರ್ನ ಏನ್ ಮಾಡುತ್ತೆ, ಮಾಡುತ್ತೆ ಏನೋ ಬ್ರೇಕ್ ಡೌನ್ ಮಾಡುತ್ತೆ. ಆಮೇಲೆ ಬ್ರೇಕ್ ಡೌನ್ ಮಾಡೋದ್ರಿಂದ ಇದೇನಾಗುತ್ತೆ ಬಯೋ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗ್ಯಾಸ್ ಕಲೆಕ್ಟ್ ಆಗಿರುವಂತ ಗ್ಯಾಸ್ ಏನ್ ಮಾಡುತ್ತೆ, ಇವಾಗ ಡೋಮು ಫಿಕ್ಸ್ಡ್ ಆಗಿರೋದ್ರಿಂದ ನೀವು ಮೇಲ್ಗಡೆ ಮೂವ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಏನ್ ಮಾಡುತ್ತೆ, ಈ ಗ್ಯಾಸ್ ಪ್ರೆಷರ್ ಇಂದ ಸ್ಲರಿನ ಪುಷ್ ಮಾಡುತ್ತೆ ಮೇಲ್ಗಡೆ. ಸೊ ಅವಾಗ ನಿಮ್ಗೆ ಅಲ್ಲಿ ಸ್ಲರಿ ಆಪ್ಟೇನ್ ಆಗಿರುತ್ತೆ. ಈ ಸ್ಲರಿನ ನೀವು ಅಗ್ರಿಕಲ್ಚರ್ ಪರ್ಪಸ್ಗೆ ನೀವು ಯೂಸ್ ಮಾಡ್ಕೊಂತೀರಾ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೋಟಿಂಗ್ ಡ್ರಮ್. ಸೊ ಈ ಫ್ಲೋಟಿಂಗ್ ಡ್ರಮ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ, ಸೊ ಇವಾಗ ಕೌಡಂಗ್ ಆಗಿರ್ಬೋದು, ಇಲ್ಲೂ ಕೂಡ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ನ ಮಿಕ್ಸ್ ಮಾಡ್ಬಿಟ್ಟು, ಆರ್ಗ್ಯಾನಿಕ್ ವೇಸ್ಟ್ ನ ಮಿಕ್ಸ್ ಮಾಡ್ಬಿಟ್ಟು ನೀವು ಡೈಜೆಸ್ಟರ್ ಒಳಗಡೆ ಹಾಕ್ತೀರಾ. ಸೊ ಆ ಡೈಜೆಸ್ಟರ್ ಒಳಗಡೆ ಹಾಕಿದ್ಮೇಲೆ ಇವಾಗ ಡೈಜೆಸ್ಟರ್ ಅಲ್ಲಿ ಏನೇನಿರುತ್ತೆ ಅಲ್ವಾ ಬ್ಯಾಕ್ಟೀರಿಯಾ, ಅದು ಏನ್ ಮಾಡುತ್ತೆ ಅಂದ್ರೆ ಆರ್ಗ್ಯಾನಿಕ್ ವೇಸ್ಟ್ ನ ಡಿಕಂಪೋಸ್ ಮಾಡುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಆಬ್ಸೆನ್ಸ್ ಅಲ್ಲಿ ಏನ್ ಮಾಡುತ್ತೆ, ಈ ಒಂದು ಆರ್ಗ್ಯಾನಿಕ್ ವೇಸ್ಟ್ ನ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ನ ಏನ್ ಮಾಡುತ್ತೆ, ಡಿಕಂಪೋಸ್ ಮಾಡುತ್ತೆ. ಆಮೇಲೆ ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಈ ಗ್ಯಾಸ್ ಕಲೆಕ್ಟ್ ಆಗಿರುತ್ತೆ ಸ್ಟೀಲ್ ಡ್ರಮ್ ಅಲ್ಲಿ. ಈ ಗ್ಯಾಸ್ ಏನಾಗಿರುತ್ತೆ ಕಲೆಕ್ಟ್ ಆಗಿರುತ್ತೆ. ಆಮೇಲೆ ಇವಾಗ ತುಂಬಾ ಗ್ಯಾಸ್ ಪ್ರೊಡ್ಯೂಸ್ ಆಗಿರೋದ್ರಿಂದ ಏನಾಗುತ್ತೆ, ತುಂಬಾ ಪ್ರೆಷರ್ ಹಾಕತ್ತೆ, ತುಂಬಾ ಪ್ರೆಷರ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಪ್ರೆಷರ್ ಜಾಸ್ತಿ ಆದಾಗ ಆ ಸ್ಟೀಲ್ ಡ್ರಮ್ ಏನಿರುತ್ತೆ ಅಲ್ವಾ, ಅದು ಫ್ಲೋಟ್ ಆಗುತ್ತೆ, ಫ್ಲೋಟ್ಸ್ ಅಪ್, ಇಟ್ ವಿಲ್ ಫ್ಲೋಟ್ಸ್ ಅಪ್. ಸೊ ಮೇಲ್ಗಡೆ ಅದೇನಾಗುತ್ತೆ ಫ್ಲೋಟ್ ಮಾಡ್ಕೊಂಡು ಮೇಲ್ಗಡೆ ಬರುತ್ತೆ. ಆವಾಗ ನೀವು ಈ ಒಂದು ಗ್ಯಾಸ್ ನ ಕಲೆಕ್ಟ್ ಮಾಡ್ಕೊಂಡು ಕುಕಿಂಗ್ ಪರ್ಪಸ್ಗೋ ಅಥವಾ ಡ್ರಮ್ಗೋ, ಸೊ ಏನ್ ಅಂದ್ರೆ ಕುಕಿಂಗ್ ಪರ್ಪಸ್ಗೆ, ಎಲೆಕ್ಟ್ರಿಸಿಟಿ ಪರ್ಪಸ್ಗೆ ಎಲ್ಲಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆನಾ? ಆಮೇಲೆ ಈ ಸ್ಲರಿನ ಏನ್ ಮಾಡುತ್ತೆ, ಔಟ್ಲೆಟ್ ಅಲ್ಲಿ ಲೆಫ್ಟ್ ಓವರ್ ಡೈಜೆಸ್ಟೆಡ್ ಸ್ಲರಿನ ಏನ್ ಮಾಡುತ್ತೆ, ಇದು ಕೂಡ ಮೇಲ್ಗಡೆ ಫ್ಲೋಟ್ ಆಗುತ್ತೆ. ಆಮೇಲೆ ಅದಕ್ಕೆ ನೀವೇನ್ ಮಾಡ್ತೀರಾ, ಇದ್ರಲ್ಲಿ ಅಗ್ರಿಕಲ್ಚರ್ ಪರ್ಪಸ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ತೀರಾ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದು ಫಿಕ್ಸ್ಡ್ ಏನಂತೀರಾ ಡೋಮ್ ಟೈಪ್ ಮತ್ತೆ ಫ್ಲೋಟಿಂಗ್ ಡೋಮ್ ಟೈಪ್ ಬಗ್ಗೆ ನಾವು ನೋಡಿದೀವಿ. ಇವಾಗ ಹೈಡ್ರೋಜನ್, ಏನೇನಪ್ಪ ಸೋರ್ಸಸ್ ಆಫ್ ಹೈಡ್ರೋಜನ್, ಅದ್ರ ಬಗ್ಗೆ ಕೇಳ್ತಾರೆ. ಇವಾಗ ಎಕ್ಸ್ಪ್ಲೇನ್ ದ ಸೋರ್ಸಸ್ ಆಫ್ ಹೈಡ್ರೋಜನ್ ಅಥವಾ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಅಪ್ಲಿಕೇಶನ್ಸ್, ಈ ತರ ಎಲ್ಲ ಕೇಳ್ಬೋದು. ಓಕೆನಾ? ನಾವಿವಾಗ ಸೋರ್ಸಸ್ ನೋಡ್ತಾ ಹೋಗೋಣ. ಸೋರ್ಸಸ್ ಆಫ್ ಹೈಡ್ರೋಜನ್, ಇವಾಗ ಹೈಡ್ರೋಜನ್ ಎಲ್ಲೆಲ್ಲಿಂದ ಸಿಗತ್ತೆ ಅಂತ. ಫಸ್ಟಿಗೆ ನ್ಯಾಚುರಲ್ ಸೋರ್ಸಸ್. ನ್ಯಾಚುರಲ್ ಸೋರ್ಸಸ್ ಅಂದ್ರೆ ಇವಾಗ ನ್ಯಾಚುರಲ್ ಆಗಿ ಕೆಲವೊಂದು ಪ್ಲೇಸಸ್ ಇಂದ ಅವೈಲಬಲ್ ಆಗುವಂತದ್ದು. ಅಂದ್ರೆ ಇವಾಗ ನ್ಯಾಚುರಲ್ ಗ್ಯಾಸ್ ಇಂದ, ಪೆಟ್ರೋಲಿಯಂ ಇಂದ, ಕೋಲ್ ಇಂದ ನಾವು ಇದ್ರಲ್ಲೆಲ್ಲ ನಾವು ಹೈಡ್ರೋಜನ್ ನೋಡ್ಬೋದು. ಓಕೆ. ಆಮೇಲೆ ಇವಾಗ ಕೆಲವೊಂದು ವಾಲ್ಕ್ಯಾನಿಕ್ ಗ್ಯಾಸ್ಗಳಿರುತ್ತೆ, ಅದ್ರಲ್ಲೂ ಕೂಡ ಹೈಡ್ರೋಜನ್ ಇರುತ್ತೆ. ಆಮೇಲೆ ಕೆಲವೊಂದ್ಸತಿ ಇವಾಗ ಸರ್ಟೆನ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಆಲ್ಗೆ ಆಗಿರ್ಬೋದು, ಸೊ ಇದ್ರಲ್ಲೂ ಕೂಡ ಏನಾಗಿರುತ್ತೆ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ಬೋದು ನ್ಯಾಚುರಲ್ ಆಗಿ. ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮೆಥಡ್. ಇವಾಗ ನಾರ್ಮಲ್ ಆಗಿ ನೀವು ಇಂಡಸ್ಟ್ರಿಯಲ್ ಎಲ್ಲ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀರಾ ಹೈಡ್ರೋಜನ್ ಅಂತ. ಇವಾಗ ಎಕ್ಸಾಂಪಲ್, ಇವಾಗ ಸ್ಟೀಮ್ ಮೀಥೇನ್ ರಿಫಾರ್ಮಿಂಗ್ ಆಗಿರ್ಬೋದು. ಎಲ್ಲಿ ಅಂದ್ರೆ ಇವಾಗ ಹೈಡ್ರೋಜನ್ ನೀವು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀರಾ ಅಂದ್ರೆ ನ್ಯಾಚುರಲ್ ಗ್ಯಾಸ್ ನ ಯೂಸ್ ಮಾಡ್ಕೊಂಡು ನೀವು ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತೀರಾ. ಇದು ತುಂಬಾ ವೈಡ್ ಆಗಿ ಯೂಸ್ ಮಾಡುವಂತ ಮೆಥಡ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಕೋಲ್ ಗ್ಯಾಸಿಫಿಕೇಶನ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕೋಲ್ ಗ್ಯಾಸಿಫಿಕೇಶನ್ ಅಲ್ಲಿ ನಾರ್ಮಲ್ ಆಗಿ ಕೋಲ್ ಏನ್ ಮಾಡುತ್ತೆ, ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡ್ಬಿಟ್ಟು ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಯಾವ ಏರಿಯಾದಲ್ಲಿ ಕೋಲ್ ಜಾಸ್ತಿ ಇರುತ್ತೆ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ನಾವು ಅವಾಗ ಫಸ್ಟ್ ಅಲ್ಲೇ ನಾವು ಓದಿದೀವಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಬಗ್ಗೆ. ಏನಂದ್ರೆ ವಾಟರ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ವಾಟರ್ ಏನಾಗುತ್ತೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಷಿಯಲ್ ಆಕ್ಸಿಡೇಷನ್ ಅಂದ್ರೆ ಇವಾಗ ಹೈಡ್ರೋಕಾರ್ಬನ್ಸ್ ಇರುತ್ತಲ್ವಾ, ಈ ಹೈಡ್ರೋಕಾರ್ಬನ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಆಮೇಲೆ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಹೈಡ್ರೋಜನ್ ಆಸ್ ಅ ಪ್ರಾಡಕ್ಟ್ ಆಗಿ, ಬೈ ಪ್ರಾಡಕ್ಟ್ ಆಗಿ ಅದು ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಇಸ್ ವಾಟ್ ಪಾರ್ಷಿಯಲ್ ಆಕ್ಸಿಡೇಷನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿನ್ಯೂವಬಲ್ ಅಂಡ್ ಎಮರ್ಜಿಂಗ್ ಸೋರ್ಸಸ್. ಸೊ ಇವಾಗ ದೇರ್ ಆರ್ ಕ್ಲೀನರ್ ಅಂಡ್ ಫ್ಯೂಚರ್ ಓರಿಯೆಂಟೆಡ್ ಮೆಥಡ್ಸ್. ಇನ್ನು ಕ್ಲೀನ್ ಆಗಿ ಮತ್ತೆ ಫ್ಯೂಚರ್ ಓರಿಯೆಂಟೆಡ್ ಮೆಥಡ್ಸ್ ಗಳಿದಾವೆ. ಅದ್ರಲ್ಲಿ ಬಂದ್ಬಿಟ್ಟು ಇವಾಗ ಬಯೋಲಾಜಿಕಲ್ ಹೈಡ್ರೋಜನ್ ಪ್ರೊಡಕ್ಷನ್ ಅಂದ್ರೆ ಇವಾಗ ಬ್ಯಾಕ್ಟೀರಿಯಾ ಆಗಿರ್ಬೋದು, ಆಲ್ಗೆ ಆಗಿರ್ಬೋದು, ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಹೈಡ್ರೋಜನ್ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಅದಾದ್ಮೇಲೆ ಫೋಟೋ ವೋಲ್ಟಾಯಿಕ್ ವಾಟರ್ ಸ್ಪ್ಲಿಟಿಂಗ್ ಅಂದ್ರೆ ಇವಾಗ ಸನ್ಲೈಟ್ ನ ಯೂಸ್ ಮಾಡ್ತಾರೆ. ವಾಟರಿಗೆ ಸನ್ಲೈಟ್ ನ ಪಾಸ್ ಮಾಡ್ಬಿಟ್ಟು ಅದೇನ್ ಮಾಡುತ್ತೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಅದಾದ್ಮೇಲೆ ಥರ್ಮೋಕೆಮಿಕಲ್ ವಾಟರ್ ಸ್ಪ್ಲಿಟಿಂಗ್ ಅಂತ ಅಂದ್ರೆ ಇದು ತುಂಬಾ ಹೈ ಟೆಂಪರೇಚರ್ ನ ಯೂಸ್ ಮಾಡ್ಕೊಂಡು ಸೋಲಾರ್ ಇಂದ ಅಥವಾ ನ್ಯೂಕ್ಲಿಯರ್ ಎನರ್ಜಿಯಿಂದ ತುಂಬಾ ಹೈ ಟೆಂಪರೇಚರ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬೈ ಪ್ರಾಡಕ್ಟ್ ಫ್ರಮ್ ದ ಅದರ್ ಇಂಡಸ್ಟ್ರೀಸ್. ಸೊ ಇವಾಗ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ಇಸ್ ಪ್ರೊಡ್ಯೂಸ್ಡ್ ಆಸ್ ಅ ಸೈಡ್ ಪ್ರಾಡಕ್ಟ್. ಇಂಡಸ್ಟ್ರಿಯಲ್ಲಿ ಸೈಡ್ ಪ್ರಾಡಕ್ಟ್ ಆಗಿ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಾರೆ. ಇವಾಗ ಏನಂತೀರಾ, ಇವಾಗ
ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಲ್ಲೂ ಅಷ್ಟೇ. ಸೊ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಲ್ಲಿ ಮತ್ತೆ ರಿಫೈನಿಂಗ್ ಅಂಡ್ ಫೋಟೋ ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲೂ ಅಷ್ಟೇ. ಏನ್ ಮಾಡ್ತಾರೆ ಅಂದ್ರೆ ಹೈಡ್ರೋಜನ್ ಅಂದ್ರೆ ಪ್ರೋಸೆಸ್ ಮಾಡ್ಬೇಕಾದ್ರೆ ಹೈಡ್ರೋಜನ್ ಒಂದು ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಓಕೆನಾ. ಈ ತರ ಬೈ ಪ್ರಾಡಕ್ಟ್ಸ್ ಇವಾಗ ಇಂಡಸ್ಟ್ರಿಲಿ ಏನೋ ಮಾಡ್ತಿರ್ತಾರೆ. ಸೊ ಅವಾಗ ಬೈ ಪ್ರಾಡಕ್ಟ್ ಆಗಿ ಬರುವಂತದ್ದು. ಸೊ ಈ ತರನು ಪ್ರೊಡ್ಯೂಸ್ ಆಗುತ್ತೆ ಹೈಡ್ರೋಜನ್ ಅಂತ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ದ ಹೈಡ್ರೋಜನ್ ಎನರ್ಜಿ ಅಂತ ಕೇಳಿದ್ದಾರೆ. ಅಡ್ವಾಂಟೇಜ್ ಏನು? ಫಸ್ಟ್ ಆಫ್ ಆಲ್ ಹೈಡ್ರೋಜನ್ ಬಂದ್ಬಿಟ್ಟು ಕ್ಲೀನ್ ಫ್ಯೂಯಲ್. ಓಕೆನಾ. ಕ್ಲೀನ್ ಫ್ಯೂಯಲ್ ಅಂತ ಅಂದ್ರೆ ಯಾವಾಗ ನೀವು ಹೈಡ್ರೋಜನ್ ಯೂಸ್ ಮಾಡ್ತೀರಾ, ಆ ಹೈಡ್ರೋಜನ್ ಮೇನ್ ಪ್ರಾಡಕ್ಟ್ ಆಗಿರುತ್ತೆ ವಾಟರ್ದು. ಸೊ ಅದರಿಂದ ಅದೇನ್ ಮಾಡುತ್ತೆ, ಸ್ವಲ್ಪ ಲೆಸ್ ಪೊಲ್ಯೂಷನ್ ಕೊಡುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿನ್ಯೂವಬಲ್ ಸೋರ್ಸ್. ರಿನ್ಯೂವಬಲ್ ಸೋರ್ಸ್ ಅಂತ ಅಂದ್ರೆ ಇವಾಗ ಹೈಡ್ರೋಜನ್ ಕ್ಯಾನ್ ಬಿ ಪ್ರೊಡ್ಯೂಸ್ ಫ್ರಮ್ ದ ವಾಟರ್ ಯೂಸಿಂಗ್ ದ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಲೈಕ್ ಸೋಲಾರ್ ಆರ್ ವಿಂಡ್ ಎನರ್ಜಿ. ಹೌದಲ್ವಾ. ಇವಾಗ ನಾನು ಅವಾಗೆ ಹೇಳ್ದೆ ಇವಾಗ ವಾಟರ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ, ಸಾರಿ ಹೈಡ್ರೋಜನ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಇವಾಗ ಸೋಲಾರ್ ಅಂದ್ರೆ ಡೈರೆಕ್ಟ್ ಸನ್ಲೈಟ್ ನ ನೀವು ವಾಟರ್ ಮೇಲೆ ಹಾಕಿದಾಗ ನಿಮಗೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳಿದೆ. ಸೊ ಡೈರೆಕ್ಟ್ ಆಗಿ ನಿಮಗೆ ಸೋಲಾರ್ ಮತ್ತೆ ವಿಂಡ್ ಎನರ್ಜಿ ಯೂಸ್ ಮಾಡ್ಕೊಂಡು ನೀವು ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ಬೋದು. ಅದಾದ್ಮೇಲೆ ಹೈ ಎನರ್ಜಿ ಕಂಟೆಂಟ್. ಹೈ ಎನರ್ಜಿ ಕಂಟೆಂಟ್ ಅಂದ್ರೆ ಇವಾಗ ಹೈಡ್ರೋಜನ್ ತುಂಬಾ ಅಂದ್ರೆ ತುಂಬಾ ಎನರ್ಜಿ ಇರುತ್ತೆ. ಓಕೆನಾ. ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಅದರಲ್ಲಿ ಇರುತ್ತೆ. ಸೊ ಅದಕ್ಕೆ ಇದನ್ನ ಪವರ್ಫುಲ್ ಫ್ಯೂಯಲ್ ಅಂತಾನೆ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅಬಂಡೆಂಟ್ ಅವೈಲಬಿಲಿಟಿ. ಅಬಂಡೆಂಟ್ ಅವೈಲಬಿಲಿಟಿ ಅಂದ್ರೆ ಹೈಡ್ರೋಜನ್ ತುಂಬಾ ಅಂದ್ರೆ ವಾಟರ್ ಅಲ್ಲೂ ಇದೆ, ಮತ್ತೆ ತುಂಬಾ ಆರ್ಗ್ಯಾನಿಕ್ ಕಾಂಪೋನೆಂಟ್ ಅಲ್ಲಿ ಹೈಡ್ರೋಜನ್ ಇದೆ, ಅವೈಲಬಲ್ ಇದೆ. ನಾವು ನೋಡಿದ್ವಲ್ಲ ಇವಾಗ ತರ ಎಷ್ಟು ಸೋರ್ಸಸ್ ಅಲ್ಲಿ ಹೈಡ್ರೋಜನ್ ನಾವು ಮಾಡ್ಬೋದು ಅಂತ. ಸೊ ಅದಕ್ಕೆ ಹೈಡ್ರೋಜನ್ ವಾಟರ್ ಅಲ್ಲಿ ಇರುತ್ತೆ, ತುಂಬಾ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಅಲ್ಲಿ ಹೈಡ್ರೋಜನ್ ಇರೋದ್ರಿಂದ ಇದು ವೈಡ್ ಆಗಿ ಅವೈಲಬಲ್ ಇದೆ ಅಂತಾನೆ ನಾವು ಹೇಳ್ಬೋದು. ಆಮೇಲೆ ಇದ್ರದ್ದು ಎಫಿಷಿಯನ್ಸಿ ಕೂಡ ಜಾಸ್ತಿ ಇರುತ್ತೆ ಗೈಸ್. ಹೇಳ್ಬೇಕು ಅಂದ್ರೆ ಜನರಲ್ ಆಗಿ ಇವಾಗ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಇವಾಗ ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡ್ಬಿಟ್ಟು ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡುತ್ತೆ. ಅದು ಇನ್ನ ವೆರಿ ಎಫಿಷಿಯಂಟ್ ವೇ ಅಲ್ವಾ. ಸೊ ದಟ್ಸ್ ವಾಟ್. ಆಮೇಲೆ ಡಿಪೆಂಡೆನ್ಸಿನ ರಿಡ್ಯೂಸ್ ಮಾಡುತ್ತೆ. ಸೊ ಇವಾಗ ನಾವು ಅವಾಗೆಲ್ಲ ನಾನು ನಿಮಗೆ ತುಂಬಾ ವಿಡಿಯೋಸ್ ಅಲ್ಲಿ ನಾನು ಹೇಳಿದ್ದೀನಿ. ಇವಾಗ ಮುಂಚೆ ಎಲ್ಲ ಫಾಸಿಲ್ ಫ್ಯೂಯಲ್ಸ್ ಕೋಲು ಈ ತರದ್ರ ಮೇಲೆ ಏನ್ ಮಾಡ್ತಿದ್ರು, ಡಿಪೆಂಡ್ ಆಗ್ತಿದ್ರು ಅಂತ. ಯಾಕಂದ್ರೆ ಇದು ಒಂದಲ್ಲ ಒಂದ್ ದಿವಸ ಅದು ಖಾಲಿ ಆಗೋಗ್ಬಿಡತ್ತೆ. ಓಕೆನಾ. ಸೊ ಅದಕ್ಕೆ ಇವಾಗ ನಾವ್ ಈ ತರ ಫ್ಯೂಯಲ್ಸ್ ರಿನ್ಯೂವಬಲ್ ಎನರ್ಜಿನ ಯೂಸ್ ಮಾಡೋದ್ರಿಂದ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಸೊ ದಟ್ ಇಸ್ ವಾಟ್ ಈವನ್ ಹೈಡ್ರೋಜನ್ ಇಸ್ ಡೂಯಿಂಗ್. ಇವಾಗ ನಾವು ಹೈಡ್ರೋಜನ್ ಯೂಸ್ ಮಾಡಿದ್ರೆ ಇವಾಗ ಡಿಪೆಂಡೆನ್ಸಿ ಆನ್ ಕೋಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಒಂದು ಡಿಸ್ಅಡ್ವಾಂಟೇಜಸ್ ಅಂದ್ರೆ ಇದ್ರದ್ದು ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಅಂದ್ರೆ ಇವಾಗ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಓಕೆನಾ. ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋದು. ನೆಕ್ಸ್ಟ್ ಸ್ಟೋರೇಜ್ ಪ್ರಾಬ್ಲಮ್ಸ್. ಇದು ಹೈಡ್ರೋಜನ್ ತುಂಬಾ ಲೈಟ್ ವೇಟ್ ಆಗಿರುತ್ತೆ. ಓಕೆ. ತುಂಬಾ ಲೈಟ್ ಆಗಿರೋದ್ರಿಂದ ಇದನ್ನ ನಾವು ಸೇಫ್ ಆಗಿ ಸ್ಟೋರ್ ಮಾಡ್ಬೇಕು ಅಂದ್ರೆ ಅದು ತುಂಬಾನೇ ಡಿಫಿಕಲ್ಟ್. ಆಕ್ಚುಲಿ ಹೈಡ್ರೋಜನ್ ನಾವು ತುಂಬಾ ಲೋ ಟೆಂಪರೇಚರ್ ಅಲ್ಲಿ, ಅದು ತುಂಬಾ ಲೋ ಬ್ರೋ, ಅಷ್ಟು ಲೋ ಟೆಂಪರೇಚರ್ ಅಲ್ಲಿ ನಾವೇನ್ ಮಾಡ್ತೀವಿ, ಸ್ಟೋರ್ ಮಾಡ್ಬೇಕು. ಅದು ಆ ತರ ಸ್ಟೋರ್ ಮಾಡೋದ್ರಲ್ಲಿ ಅದು ಡಿಫಿಕಲ್ಟ್. ಓಕೆನಾ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್ ಆಗಿರ್ಬೋದು. ಅಂದ್ರೆ ಇವಾಗ ಸ್ಪೆಷಲ್ ಟ್ಯಾಂಕ್ಸ್, ಪೈಪ್ಲೈನ್ಸ್ ಎಲ್ಲ ಬೇಕಾಗುತ್ತೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಆಮೇಲೆ ಸೇಫ್ಟಿ ಕನ್ಸರ್ನ್ಸ್ ಅಂತ ಅಂದ್ರೆ ಇವಾಗ ಹೈಡ್ರೋಜನ್ ತುಂಬಾ ಫ್ಲೇಮಬಲ್. ಓಕೆನಾ. ಅದನ್ನ ತುಂಬಾ ಅಂದ್ರೆ ಇವಾಗ ಬೇಗ ಫೈರ್ ನ ಕ್ಯಾಚ್ ಮಾಡ್ಬಿಡುತ್ತದು. ಓಕೆ. ಅದರಿಂದ ಅದನ್ನ ತುಂಬಾ ಕೇರ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಆಮೇಲೆ ಲೋ ಎನರ್ಜಿ ಡೆನ್ಸಿಟಿ ಬೈ ವಾಲ್ಯೂಮ್ ಅಂತಾನೆ ಹೇಳ್ಬೋದು. ಲೋ ವಾಲ್ಯೂಮರಿಕ್ ಎನರ್ಜಿ ಡೆನ್ಸಿಟಿ ಅಂತಾನು ಹೇಳ್ಬೋದು. ಇದೇನಂದ್ರೆ ತುಂಬಾ ಲಾರ್ಜ್ ಸ್ಪೇಸ್ ನ ಆಕ್ಯುಪೈ ಮಾಡುತ್ತೆ. ಆಮೇಲೆ ಲಾರ್ಜ್ ಸ್ಟೋರೇಜ್ ಟ್ಯಾಂಕ್ಸ್ ಬೇಕಾಗುತ್ತೆ ಇದನ್ನ ಸ್ಟೋರ್ ಮಾಡೋದಕ್ಕೆ. ಆಮೇಲೆ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದ್ರೆ ಇವಾಗ ಹೈಡ್ರೋಜನ್ ಫಿಲ್ಲಿಂಗ್ ಸ್ಟೇಷನ್ಸ್ ಎಲ್ಲ ಇರುತ್ತಲ್ಲ, ಆಮೇಲೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ ಇರುತ್ತಲ್ಲ, ಅದೆಲ್ಲ ಲಿಮಿಟೆಡ್ ಆಗಿದೆ. ಅದೆಲ್ಲ ತುಂಬಾ ಕಡಿಮೆ ಎಕ್ಸಿಸ್ಟ್ ಇರೋದು ಅಂದ್ರೆ ತುಂಬಾ ಕಡಿಮೆ. ಅದೆಲ್ಲ ಈ ತರ ಫಿಲ್ಲಿಂಗ್ ಸ್ಟೇಷನ್ಸ್ ಆಗಿರ್ಬೋದು, ಅದೆಲ್ಲ ತುಂಬಾ ಕಡಿಮೆ ಇದೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ಸ್ ಬಂದು ಇವಾಗ ಜನರಲ್ ಆಗಿ ನಾವು ಹೈಡ್ರೋಜನ್ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಯೂಸ್ ಮಾಡ್ತೀವಿ. ಇವಾಗ ಫ್ಯೂಯಲ್ ಸೆಲ್ಸ್ ಕಾರ್ಸ್, ಬಸ್ಸು, ಟ್ರೈನು, ಫ್ಯೂಚರ್ ಏರ್ ಕ್ರಾಫ್ಟ್ ಇಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಎಲೆಕ್ಟ್ರಿಸಿಟಿ ಜನರೇಷನ್ ಅಂದ್ರೆ ಫ್ಯೂಯಲ್ ಸೆಲ್ಸ್ ನಾವು ಯೂಸ್ ಮಾಡ್ಕೊಂಡು ಹೈಡ್ರೋಜನ್ ಏನ್ ಮಾಡ್ತೀವಿ, ನಾವು ಫ್ಯೂಯಲ್ ಸೆಲ್ಸ್ ಹೈಡ್ರೋಜನ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ರಾಕೆಟ್ ಫ್ಯೂಯಲ್ ಆಗಿರ್ಬೋದು. ಫ್ಯೂಯಲ್ ಅಂದ್ರೆ ಲಿಕ್ವಿಡ್ ಹೈಡ್ರೋಜನ್ ಯೂಸ್ ಮಾಡ್ತೀವಿ ರಾಕೆಟ್ಸ್ ಅಲ್ಲಿ. ಮತ್ತೆ ಇಂಡಸ್ಟ್ರಿಲ್ ಅನ್ಬೋದು. ಸೊ ಇಂಡಸ್ಟ್ರಿಲಿ ಇವಾಗ ಪೆಟ್ರೋಲಿಯಂ ರಿಫೈನಿಂಗ್ ಅಲ್ಲಾಗ್ಲಿ ಅಥವಾ ಕೆಮಿಕಲ್ ಇಂಡಸ್ಟ್ರಿಲಿ ತುಂಬಾನೇ ಯೂಸ್ ಮಾಡ್ತಾರೆ. ಆಮೇಲೆ ಬ್ಯಾಕಪ್ ಪವರ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ಇವಾಗ ಈ ಫ್ಯೂಯಲ್ ಸೆಲ್ಸ್ ತುಂಬಾ ಎಮರ್ಜೆನ್ಸಿ ಪವರ್ನ, ಅಕಸ್ಮಾತ್ ಏನಾದ್ರು ಪವರ್ ಫೇಲರ್ ಆಯ್ತು, ಅವಾಗ ಎಮರ್ಜೆನ್ಸಿಯಾಗಿ ನಿಮಗೆ ಪವರ್ ಬೇಕು, ಅವಾಗ ಈ ಫ್ಯೂಯಲ್ ಸೆಲ್ಸ್ ಇಂದ ನೀವೇನ್ ಮಾಡ್ಬೋದು, ಎಮರ್ಜೆನ್ಸಿ ಪವರ್ನ ನೀವು ಪ್ರೊವೈಡ್ ಮಾಡ್ಬೋದು. ಆಮೇಲೆ ಡೊಮೆಸ್ಟಿಕ್ ಯೂಸೇಜ್ ಅಂತ ಅಂದ್ರೆ ಇವಾಗ ಕುಕಿಂಗ್ ಅಲ್ಲಿ ಯೂಸ್ ಮಾಡ್ಬೋದು, ಹೀಟಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ
ಎನರ್ಜಿ ಸ್ಟೋರೇಜ್. ಇವಾಗ ಹೈಡ್ರೋಜನ್ ಏನ್ ಮಾಡ್ಬೋದು, ಈ ಹೈಡ್ರೋಜನ್ ಎನರ್ಜಿನ ಸ್ಟೋರ್ ಮಾಡ್ಕೊಬೋದು, ಅಂದ್ರೆ ಪ್ರೊಡ್ಯೂಸ್ ಮಾಡಿ ಸ್ಟೋರ್ ಮಾಡ್ಕೊಬೋದು. ಇವಾಗ ನ್ಯಾಚುರಲ್ ಆಗಿ ನಾವು ಅದನ್ನ ಪ್ರೊಡ್ಯೂಸ್ ಮಾಡ್ಬೋದು. ಇವಾಗ ವಿಂಡ್ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು. ಓಕೆನಾ, ಅರ್ಥ ಆಯ್ತಲ್ವಾ? ಆಮೇಲೆ ಏನಂತ ಅಂದ್ರೆ ಇವಾಗ ಹೈಡ್ರೋಜನ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಸೋಲಾರ್ ಮತ್ತೆ ವಿಂಡ್ ಅಲ್ಲಿ ಪವರ್ ಬರುತ್ತಲ್ವಾ, ಸೊ ಆ ಪವರ್ನ ಕೂಡ ಹೈಡ್ರೋಜನ್ ಯೂಸ್ ಮಾಡ್ಕೊಂಡು ನಾವು ಸ್ಟೋರ್ ಮಾಡ್ಬೋದು. ಆ ತರ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು? ದಟ್ ಇಸ್ ವಾಟ್ ಎನರ್ಜಿ ಸ್ಟೋರೇಜ್. ನೆಕ್ಸ್ಟ್ ಬಂದ್ಬಿಟ್ಟು ಕೋಲ್ ಗ್ಯಾಸಿಫಿಕೇಶನ್. ಏನಪ್ಪಾ ಈ ಕೋಲ್ ಗ್ಯಾಸಿಫಿಕೇಶನ್ ಅಂದ್ರೆ, ಇವಾಗ ನಾವು ಸಾಲಿಡ್ ಕೋಲ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಯೂಸ್ಫುಲ್ ಗ್ಯಾಸಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಎಕ್ಸಾಂಪಲ್ ಅಲ್ಲ, ಅದನ್ನ ಸಿನ್ ಗ್ಯಾಸ್ ಅಂತಾನು ಕೂಡ ನಾವು ಹೇಳ್ತೀವಿ. ಓಕೆನಾ, ಸೊ ಏನ್ ಮಾಡ್ತಾ ಇದೀವಿ ಅಂದ್ರೆ ಕೋಲ್ ಗ್ಯಾಸಿಫಿಕೇಶನ್ ಅಲ್ಲಿ ಸಾಲಿಡ್ ಕೋಲ್ ನ ನಾವೇನ್ ಮಾಡ್ತಾ ಇದೀವಿ, ಯೂಸ್ಫುಲ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಅದನ್ನ ನಾವೇನಂತ ಹೇಳ್ತೀವಿ, ಸಿನ್ ಗ್ಯಾಸ್ ಅಂತ ಹೇಳ್ತೀವಿ. ಸಿನ್ ಗ್ಯಾಸ್ ಆಗಿ ಮೇನ್ ಆಗಿ ಹೈಡ್ರೋಜನ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ ಆ ಸಿನ್ ಗ್ಯಾಸ್ ಅಲ್ಲಿ. ಸೊ ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂತ ಅಂದ್ರೆ, ಡ್ರೈಯಿಂಗ್ ಅಂತ ಅಂದ್ರೆ ಇಲ್ಲಿ ನಾವು ಏನೇನ್ ಮಾಯಿಶ್ಚರೈಸ್ ಕಂಟೆಂಟ್ ಇರುತ್ತೆ ಕೋಲಲ್ಲಿ ಅದನ್ನೆಲ್ಲ ರಿಮೂವ್ ಮಾಡ್ತೀವಿ. ಅದಾದ್ಮೇಲೆ ಪೈರೋಲಿಸಿಸ್ ಅಂತ ಅಂದ್ರೆ ಇವಾಗ ಕೋಲ್ನ ನೀವು ಹೀಟ್ ಮಾಡ್ತೀರಾ. ಸೊ ಹೀಟ್ ಮಾಡಿದಾಗ ಅದೇನಾಗತ್ತೆ, ಇಟ್ ಬ್ರೇಕ್ಸ್ ಇಂಟು ಟಾರ್, ಕ್ಯಾರ್ ಮತ್ತೆ ಗ್ಯಾಸಸ್ ಆಗಿ ಬ್ರೇಕ್ ಆಗುತ್ತೆ. ಆಮೇಲೆ ಪಾರ್ಷಿಯಲ್ ಆಕ್ಸಿಡೇಷನ್ ಅಥವಾ ಕಂಬಷನ್. ಓಕೆನಾ, ಇಲ್ಲೇನ್ ಮಾಡ್ತೀರಾ ಅಂದ್ರೆ ಒಂದ್ ಸ್ಮಾಲ್ ಅಮೌಂಟ್ ಆಫ್ ಆಕ್ಸಿಜನ್ ಏನ್ ಮಾಡ್ತೀರಾ, ಅದಕ್ಕೆ ಪಾಸ್ ಮಾಡ್ತೀರಾ. ಆಮೇಲೆ ಈ ಕೋಲ್ ಏನಾಗುತ್ತೆ, ಪಾರ್ಷಿಯಲ್ ಆಗಿ ಬರ್ನ್ ಮಾಡಿದಾಗ ನಮ್ಗೆ ಹೀಟ್ ಬರುತ್ತೆ. ಓಕೆನಾ, ಸೊ ಪಾರ್ಷಿಯಲ್ ಆಗಿ ನೀವು ಬರ್ನ್ ಮಾಡಿದಾಗ ಏನ್ ಬರುತ್ತೆ, ಹೀಟ್ ಬರುತ್ತೆ. ನೆಕ್ಸ್ಟ್ ರಿಡಕ್ಷನ್. ಸೊ ಇವಾಗ ರಿಮೈನಿಂಗ್ ಕ್ಯಾರ್ ಇರುತ್ತೆ ಅಲ್ವಾ, ಆ ಕ್ಯಾರ್ನ ಏನ್ ಮಾಡ್ತೀರಾ ನೀವು, ಸ್ಟೀಮ್ ಜೊತೆ ಮತ್ತೆ ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆ ನೀವೇನ್ ಮಾಡ್ತೀರಾ, ರಿಯಾಕ್ಟ್ ಮಾಡಿಸ್ತೀರಾ. ಸೊ ರಿಯಾಕ್ಟ್ ಮಾಡಿದಾಗ ನಮಗೆ ಹೈಡ್ರೋಜನ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಅಂದ್ರೆ ಸಿನ್ ಗ್ಯಾಸ್ ಬರುತ್ತೆ. ಓಕೆನಾ, ಅದೇನ್ ಮಾಡುತ್ತೆ, ಹೈಡ್ರೋಜನ್ ಗ್ಯಾಸ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ನ ಕೊಡುತ್ತೆ. ಒಟ್ನಲ್ಲಿ ನೀವು ಕೋಲ್ನ ಬರ್ನ್ ಮಾಡ್ಬಿಟ್ಟು ಅಥವಾ ಹೀಟ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಒಂದು ಯೂಸ್ಫುಲ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತೀರಾ. ಓಕೆನಾ, ದಟ್ ಈಸ್ ವಾಟ್ ಕೋಲ್ ಗ್ಯಾಸಿಫಿಕೇಶನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಬಯೋಮಾಸ್ ಗ್ಯಾಸಿಫಿಕೇಶನ್ ಅಂತ ಅಂದ್ರೆ, ಇಲ್ಲಿ ನೀವು ಕೋಲ್ ಗ್ಯಾಸಿಫಿಕೇಶನ್ ಅಲ್ಲಿ ಏನ್ ಮಾಡ್ತೀರಿ, ಕೋಲ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಬಯೋಮಾಸ್ ಅಲ್ಲಿ ಜನರಲ್ ಆಗಿ ನೀವ್ ಏನೇನ್ ಯೂಸ್ ಮಾಡ್ತೀರಾ, ಇದಕ್ಕೆ ಸೋರ್ಸಸ್ ಏನು, ವುಡ್ ಅಂತೆ, ಆಮೇಲೆ ಕ್ರಾಪ್ ವೇಸ್ಟ್ ಅಂತೆ, ಮತ್ತೆ ಅಗ್ರಿಕಲ್ಚರಲ್ ವೇಸ್ಟ್ ಏನೇನಿರುತ್ತೆ ಅದನ್ನ ಯೂಸ್ ಮಾಡ್ತೀರಾ. ಅಷ್ಟೇ, ಎಲ್ಲಾ ಸೇಮ್ ಪ್ರೊಸೀಜರೇ. ಮತ್ತೆ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ನೀವು ಇಲ್ಲಿ ಕೋಲ್ ಬದಲು ಏನ್ ಮಾಡ್ತಿದ್ದೀರಾ, ಬಯೋಮಾಸ್ ಸೋರ್ಸಸ್ ಗಳನ್ನ ಯೂಸ್ ಮಾಡ್ತಿದ್ದೀರಾ. ಓಕೆನಾ, ಜಸ್ಟ್ ನೀವೇನ್ ಮಾಡ್ತೀರಾ ಅಂದ್ರೆ ಈ ಬಯೋಮಾಸ್ ಸೋರ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಯೂಸ್ಫುಲ್ ಗ್ಯಾಸಸ್ ನ ನೀವೇನ್ ಮಾಡ್ತಿದ್ದೀರಾ, ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀರಾ ಅಥವಾ ಪ್ರೊಡ್ಯೂಸ್ ಮಾಡ್ತಿದ್ದೀರಾ. ಓಕೆ, ಸೊ ದಟ್ ಇಸ್ ವಾಟ್. ಇಲ್ಲೂ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟಿಗೆ ನೀವು ಬಯೋಮಾಸ್ ತಗೊಂಡಿರ್ತೀರಲ್ವಾ, ಅದ್ರಲ್ಲಿರುವಂತ ಮಾಯಿಶ್ಚರೈಸ್ ಕಂಟೆಂಟ್ ಎಲ್ಲ ಏನ್ ಮಾಡ್ತೀರಾ, ರಿಮೂವ್ ಮಾಡ್ತೀರಾ. ಆಮೇಲೆ ಬಯೋಮಾಸ್ ಏನಾಗುತ್ತೆ, ಕೊನೆಗೆ ಟಾರ್ ಮತ್ತೆ ವೋಲಟೈಲ್ ಗ್ಯಾಸಸ್ ಆಗಿ ಬ್ರೇಕ್ ಆಗುತ್ತೆ. ಇಲ್ಲೂ ಕೂಡ ನೀವೇನ್ ಮಾಡ್ತೀರಾ, ಲಿಮಿಟೆಡ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡ್ತೀರಾ. ಮತ್ತೆ ಅಲ್ವಾಗ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇವಾಗ ಮಿಕ್ಕಿರೋ ಅಂತ ಕ್ಯಾರ್ ಏನಾಗುತ್ತೆ ಅಲ್ವಾ, ಆ ಕ್ಯಾರ್ ಏನಾಗುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡ್ಬಿಟ್ಟು ಸಿನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ? ದ ಬಯೋಮಾಸ್ ಇಸ್ ಕನ್ವರ್ಟೆಡ್ ಇನ್ ಟು ದ ಸಿನ್ ಗ್ಯಾಸ್ using the heat and the limited oxygen. ಅಷ್ಟೇ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ, ಇದರದ್ದು ಡಯಾಗ್ರಾಮ್ ಇರುತ್ತೆ, ಈ ಡಯಾಗ್ರಾಮ್ ನ ಮಾಡಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಮಲ್ ಡಿಕಂಪೋಸಿಷನ್ ಆಫ್ ದ ವಾಟರ್. ಈ ಥರ್ಮಲ್ ಡಿಕಂಪೋಸಿಷನ್ ಅಂತ ಅಂದ್ರೆ, ಇವಾಗ ನಾವಿಲ್ಲಿ ವಾಟರ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಬ್ರೇಕ್ ಮಾಡ್ತಾ ಇದೀವಿ ಅಂಡರ್ ಹೈ ಟೆಂಪರೇಚರ್ ನ ಯೂಸ್ ಮಾಡ್ಕೊಂಡು ವಾಟರ್ನ ನಾವು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಡಿವೈಡ್ ಮಾಡ್ತಾ ಇದೀವಿ. ಓಕೆ, ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂತ ಅಂದ್ರೆ, ಫಸ್ಟಿಗೆ ವಾಟರ್ ಇಸ್ ಮೇಡ್ ಆಫ್, ನಮ್ಗೆ ಗೊತ್ತು ಏನಿಂದ ಮಾಡಿದ್ದಾರೆ ಅಂತ, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಇಂದ ಮಾಡಿರ್ತಾರೆ ಅಲ್ವಾ ವಾಟರ್ನ. ಆಮೇಲೆ ಈ ಒಂದು ಆಟಮ್ಸ್ ಇರುತ್ತಲ್ಲ, ದೇ ಆರ್ ಸ್ಟ್ರಾಂಗ್ಲಿ ಬಾಂಡೆಡ್ ಟುಗೆದರ್. ಬಟ್ ವೆನ್ ದ ವಾಟರ್ ಇಸ್ ಹೀಟೆಡ್ ವಿತ್ ಹೈ ಟೆಂಪರೇಚರ್, ದಿಸ್ ಬಾಂಡ್ ಬ್ರೇಕ್ಸ್. ಆಮೇಲೆ ವಾಟರ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಆಗಿ. ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು? ಏನಂದ್ರೆ, ನಮಗೆ ಮುಂಚೆನೆ ಗೊತ್ತು ವಾಟರ್ ಯಾವ್ದ್ರಿಂದ ಮಾಡಿದ್ದಾರೆ ಅಂತ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ಈ ಬಾಂಡ್ಸ್ ಗಳೆಲ್ಲ ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಯಾವಾಗ ನಾವು ಈ ವಾಟರ್ನ ವಿತ್ ಹೈ ಟೆಂಪರೇಚರ್ ಅಲ್ಲಿ ನಾವು ಹೀಟ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ಈ ಒಂದು ಇದ್ರಲ್ಲಿರುವಂತ ಬಾಂಡ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಅವಾಗ ವಾಟರ್ ಏನಾಗುತ್ತೆ, ಸ್ಪ್ಲಿಟ್ ಆಗಿ ಹೋಗ್ಬಿಡುತ್ತೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಅಂತ. ಓಕೆನಾ, ಅದ್ರ ರಿಯಾಕ್ಷನ್ಸ್ ಎಲ್ಲ ನಿಮಗೆ ಗೊತ್ತು. ಸೊ ಏನಂತ ಅಂದ್ರೆ, 2H2O ಟೆಂಡ್ಸ್ ಟು 2H2 ಪ್ಲಸ್ ಆಕ್ಸಿಜನ್. ಓಕೆನಾ, ಸೊ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ,
ಇವಾಗ ಬಯೋಮಾಸ್ದು ಎನರ್ಜಿ ಅಂದ್ರೆ ಸೋರ್ಸಸ್ ಆಫ್ ಬಯೋಮಾಸ್ ಅಂತಾನೆ ಹೇಳ್ಬೋದು. ನಮಗೆ ಬಯೋಮಾಸ್ ಎಲ್ಲೆಲ್ಲಿಂದ ಸಿಗತ್ತೆ ಅಂತ ಅರ್ಥ. ಸೊ ಇವಾಗ ನಮಗೆ ಜನರಲ್ ಆಗಿ ಬಯೋಮಾಸು ಇವಾಗ ವುಡ್ ಮತ್ತೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದು ಮೋಸ್ಟ್ ಕಾಮನ್ ಟೈಪ್ ಅಂತಾನೆ ಹೇಳ್ಬೋದು ಬಯೋಮಾಸ್ ಅಲ್ಲಿ. ಎಕ್ಸಾಂಪಲ್ ಇವಾಗ ವುಡ್ ಚಿಪ್ಸ್ ಆಗಿರ್ಬೋದು, ಸ್ಟ್ರಾ ಆಗಿರ್ಬೋದು, ಆಮೇಲೆ ಇದಿರುತ್ತಲ್ವಾ ಏನಂತೀರಾ ತೆಂಗಿನ ಮೊಟ್ಟೆ ಅದು ಅದು ಆಗಿರ್ಬೋದು. ಸೊ ಇದೆಲ್ಲ ಏನಾಗುತ್ತೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಗುತ್ತೆ. ಓಕೆನಾ, ಬಯೋಮಾಸ್ಗೆ ಇದೊಂದು ಸೋರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸಾಲಿಡ್ ವೇಸ್ಟ್. ಸಾಲಿಡ್ ವೇಸ್ಟ್ ಅಂದ್ರೆ ಇದೊಂದು ಗಾರ್ಬೇಜ್ ಆಗಿರ್ಬೋದು ಅಥವಾ ವೇಸ್ಟ್ ಇವಾಗ ಸಿಟೀಸ್ ಗಳಿಂದ ಬಂದಿರುವಂತ ವೇಸ್ಟ್ ಆಗಿರ್ಬೋದು, ಗಾರ್ಬೇಜ್ ಆಗಿರ್ಬೋದು, ಇದನ್ನು ಕೂಡ ಬಯೋಮಾಸ್ ಆಗಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಇವಾಗ ಮುನ್ಸಿಪಲ್ ವೇಸ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಯೋಗ್ಯಾಸ್. ಬಯೋಗ್ಯಾಸ್ ಅಂತ ಅಂದ್ರೆ ಈ ಬಯೋಗ್ಯಾಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಆರ್ಗ್ಯಾನಿಕ್ ವೇಸ್ಟ್ ಗಳಿಂದ. ಇವಾಗ ಅನಿಮಲ್ ಮ್ಯಾನ್ಯೂರ್ ಆಗಿರ್ಬೋದು, ಆಮೇಲೆ ಫುಡ್ ವೇಸ್ಟ್ ಆಗಿರ್ಬೋದು, ವೆಜಿಟೇಬಲ್ ವೇಸ್ಟ್ ಆಗಿರ್ಬೋದು, ಸೀವೇಜ್ ವೇಸ್ಟ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಇದು ಕೂಡ ಬಯೋಮಾಸ್ಗೆ ಸೋರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಬಯೋಫ್ಯೂಯಲ್ಸ್. ಸೊ ಈ ಬಯೋಫ್ಯೂಯಲ್ಸ್ ಅಂತ ಅಂದ್ರೆ ಇದು ಲಿಕ್ವಿಡ್ ಫ್ಯೂಯಲ್ಸ್ ಅಂತಾನೆ ಹೇಳ್ಬೋದು. ಸೊ ಪ್ಲಾಂಟ್ಸ್ ಇಂದ ಪ್ರೊಡ್ಯೂಸ್ ಆಗುವಂತ ಲಿಕ್ವಿಡ್ ಫ್ಯೂಯಲ್ಸ್ ನಾವು ಬಯೋಫ್ಯೂಯಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇವಾಗ ಇಥನಾಲ್ ಆಗಿರ್ಬೋದು, ಬಯೋಡೀಸೆಲ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂದ್ರೆ ಇದೆಲ್ಲ ಸೋರ್ಸಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಗೆ ಬೇಸ್ಡ್ ಬಯೋಮಾಸ್. ಆಲ್ಗೆ ಬೇಸ್ಡ್ ಬಯೋಮಾಸ್ ಅಂದ್ರೆ ಆಲ್ಗೆಯಲ್ಲಿ ಆಲ್ಗೆ ಅಂದ್ರೆ ಏನು, ಇದೆಲ್ಲ ಟೈನಿ ಪ್ಲಾಂಟ್ಸ್ ಅಲ್ವಾ, ವಾಟರ್ ಅಲ್ಲಿ ಗ್ರೋ ಆಗುವಂತ ಟೈನಿ ಪ್ಲಾಂಟ್ಸ್ ನಾವೇನಂತೀವಿ ಆಲ್ಗೆ ಅಂತ ಹೇಳ್ತೀವಿ. ಅದು ಕೂಡ ಬಯೋಮಾಸ್ಗೆ ಸೋರ್ಸ್ ಆಗಿರುತ್ತೆ. ನೆಕ್ಸ್ಟ್ ಅಗ್ರಿಕಲ್ಚರಲ್ ರೆಸಿಡ್ಯೂ. ಅಗ್ರಿಕಲ್ಚರಲ್ ರೆಸಿಡ್ಯೂ ಅಂತ ಅಂದ್ರೆ ಇವಾಗ ರೈಸ್ ಹಸ್ಕ್ ಆಗಿರ್ಬೋದು ಅಥವಾ ಗ್ರೌಂಡ್ ನಟ್ ಶೆಲ್ ಆಗಿರ್ಬೋದು, ಕ್ರಾಪ್ ರೆಸಿಡ್ಯೂ ಆಗಿರ್ಬೋದು, ಅನಿಮಲ್ ಮ್ಯಾನ್ಯೂರ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂದ್ರೆ ಅಗ್ರಿಕಲ್ಚರಲ್ ರೆಸಿಡ್ಯೂ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅ ಕಂಪ್ಲೀಷನ್ ಆಫ್ ಮಾಡ್ಯೂಲ್ 5. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಇದರಲ್ಲಿ 2 ಇಂಪಾರ್ಟೆಂಟ್ ಕ್ವೆಶನ್ ಯಾವ್ದು ಗೊತ್ತಾ, ಎಲೆಕ್ಟ್ರೋಲಿಸಿಸ್ ಮೆಥಡ್ ಅಂದ್ರೆ ನೀವು ಹೈಡ್ರೋಜನ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀರಾ ಎಲೆಕ್ಟ್ರೋಲಿಸಿಸ್ ಮೆಥಡ್ ಇಂದ ಅಂತ. ಆಮೇಲೆ ಇನ್ನ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಬಂದ್ಬಿಟ್ಟು ಇದು ಜಂತಾ ಮಾಡೆಲ್ ಇತ್ತಲ್ಲ, ಫಿಕ್ಸ್ಡ್ ಡೋಮ್ ಟೈಪ್, ಅದು ತುಂಬಾನೇ ಇಂಪಾರ್ಟೆಂಟ್. ಓಕೆನಾ, ಅದು ರಿಪೀಟೆಡ್ ಕ್ವೆಶನ್ ಆಗಿತ್ತು. ಸೊ ಇಷ್ಟನ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ಅಂದ್ರೆ ಆ 2 ಕ್ವೆಶನ್ಸ್ ಅಲ್ಲ, ಇಷ್ಟು ನಾನು ಏನೇನು ಕೊಟ್ಟಿದ್ದೀನಿ ಅಲ್ವಾ, ಇಷ್ಟು ಕ್ವೆಶನ್ಸ್ ನೀವು ನೀಟಾಗಿ ಅರ್ಥ ಆಗಿದ್ರೆ, ಆರಾಮಾಗಿ ಓದ್ಕೊಂಡಿದ್ರೆ, ಸೊ ಆರಾಮಾಗಿ ನೀವು ಎಕ್ಸಾಮ್ನ ಬಿಂದಾಸ ಕ್ಲಿಯರ್ ಮಾಡ್ಬೋದು. ಆಕ್ಚುಲಿ ಈ RES ಏನ್ ಗೊತ್ತಾ, ಜಾಸ್ತಿ ನಿಮ್ ಸುತ್ತಮುತ್ತ ಏನೇನಿದೆ ಅದ್ರ ಬಗ್ಗೆನೇ ಇದೆ. ಸೊ ಇವಾಗ ಎಕ್ಸಾಂಪಲ್ ನಿಮಗೆ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ದು ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆಯಲ್ವಾ, ಅದನ್ನೇ ಕೆಲವೊಂದ್ಸತಿ ಏಂತಕ್ಕೆ ಕೇಳಲಿ ಅವರು ಏನಾದರೂ ಇದ್ರದ್ದು ಅಡ್ವಾಂಟೇಜ್ ಬರೀರಿ, ಇದ್ರದ್ದು ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಬರೀರಿ ಅಂತ ಕೇಳಿದ್ರೆ, ನೀವು ಜನರಲ್ ಆಗಿ ನನ್ನ ಫಸ್ಟ್ ಮಾಡ್ಯೂಲಲ್ಲಿ ರಿನ್ಯೂವಬಲ್ ಎನರ್ಜಿಗೆ ಅಂತಾನೆ ಏನು ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಆಗಲಿ, ಲಿಮಿಟೇಷನ್ಸ್ ಆಗಲಿ ಅಥವಾ ಅಡ್ವಾಂಟೇಜಸ್ ಆಗಲಿ ಏನೇನಿರುತ್ತೆ ಅಲ್ವಾ, ಯಾವುದೇ ಏನೇ ಕೇಳಿದ್ರು ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ಅದೇ ಆನ್ಸರ್ ಇರುತ್ತೆ. ಇನ್ ಕೇಸ್ ಅವ್ರು ಏನಾದ್ರು ಲಿಮಿಟೇಷನ್ಸ್ ಕೇಳ್ಬೋದು, ಈ ತರ ಕೇಳಿದಾಗ ಎಲ್ಲ ಆಲ್ಮೋಸ್ಟ್ ರಿನ್ಯೂವಬಲ್ ಎನರ್ಜಿಗೆ, ಯಾಕಂದ್ರೆ ಇವೆಲ್ಲ ರಿನ್ಯೂವಬಲ್ ಎನರ್ಜಿನೇ. ಸೊ ಅದಕ್ಕೇನು ಲಿಮಿಟೇಷನ್ಸ್ ಇರುತ್ತೆ, ಇದಕ್ಕೂ ಅದೇ ಲಿಮಿಟೇಷನ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ನೆನಪಾಗಿಲ್ಲ ಅಂದ್ರೆ ಸೇಮ್ ಅದನ್ನೇ ತಂದು ಕಾಪಿ ಪೇಸ್ಟ್ ಮಾಡ್ಬಿಡಿ, ತಲೆಯನ್ನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆಮೇಲೆ ಈ ಒಂದು ಎಕ್ಸಾಮ್ನ ನೀವು ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಅಂತ ಅನ್ನೋದಾದ್ರೆ, ಇವಾಗ ಇಲ್ಲಿ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಡಯಾಗ್ರಾಮ್ಸ್ ಮ್ಯಾಟರ್ ಆಗುತ್ತೆ ಗೈಸ್. ಇಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಆಲ್ಮೋಸ್ಟ್ ಅವರೇ ಕರೆಕ್ಷನ್ ಮಾಡೋರು ಇರ್ತಾರೆ. ಓಕೆನಾ, ಅವರಿಗೆ ನೀವು ಯಾವ ರೀತಿ ಡಯಾಗ್ರಾಮ್ ಮಾಡಿ ಇಂಪ್ರೆಸ್ ಮಾಡ್ತೀರಾ ಅದನ್ನೇ ಇಂಪಾರ್ಟೆಂಟು. ನೀವು ಕಂಟೆಂಟ್ ಮೇಲೆ ಫೋಕಸ್ ಮಾಡೋ ಬದಲು ಇನ್ ಕೇಸ್ ಏನಾದರೂ ಯಾವುದೇ ಕ್ವೆಶನಿಗೆ ಡಯಾಗ್ರಾಮ್ಸ್ ಇದೆ ಅಂತ ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ. ಆಮೇಲೆ ಅದ್ರ ಎಸ್ಪೆಷಲಿ ಲೇಬ್ಲಿಂಗ್ಸು. ಸೊ ನೀವೇನಾದರೂ ನೀಟಾಗಿ ಡಯಾಗ್ರಾಮ್ ಇಳಿಸ್ಬಿಟ್ಟು ಲೇಬಲ್ ಮಾಡ್ಬಿಟ್ರೆ ಮುಗೀತು ಗೈಸ್. ಅಲ್ಲೇ ಅವ್ರು ಓಕೆ ಇವ್ರು ಡಯಾಗ್ರಾಮ್ ಮಾಡಿದ್ದಾರೆ ಅಂದ್ರೆ ಇವ್ರಿಗೇನೋ ಗೊತ್ತಿರುತ್ತೆ. ಇನ್ ಕೇಸ್ ನೀವು ಆ ಡಯಾಗ್ರಾಮ್ ಮಾಡಿರೋದನ್ನ ಏನೋ ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ. ಅದಕ್ಕೆ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟು. ಲಾಸ್ಟ್ ಅಲ್ಲಿ ನೀವು ಬೇಕಾದ್ರೆ ಏನಾದರೂ ಇನ್ನೂ ಟಾಪಿಕ್ಸ್ಗಳು ಮಿಕ್ಕಿದೆ ಅಂತ ಇದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಡಯಾಗ್ರಾಮ್ಸ್ ಇದ್ರೆ ಡಯಾಗ್ರಾಮ್ಸ್ ನ ಮಾತ್ರ ನೋಡ್ಕೊಂಡು ಹೋಗಿ. ಆಮೇಲೆ ಇಲ್ಲಿ ಸಬ್ ಪಾಯಿಂಟ್ಸ್ ಅಂದ್ರೆ ಇವಾಗ ಏನೇ ಆಗ್ಲಿ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ಗೆ ಡಿಸ್ಅಡ್ವಾಂಟೇಜಸ್ ಬರೆಯಪ್ಪ ಅಂತ ಅಂದ್ರೆ ನಿನ್ನ ಹೈ ಇನಿಷಿಯಲ್ ಕಾಸ್ಟ್, ಎಕೋ ಫ್ರೆಂಡ್ಲಿ ಈ ತರ ಬರೀತೀಯಲ್ವಾ, ಸೊ ಅದನ್ನ ನೀವು ಅಂಡರ್ಲೈನ್ ಮಾಡ್ಬಿಟ್ಟು ಕೆಳಗಡೆ ನಿಮ್ಗೆ ಏನ್ ಮನ್ಸ್ ಬರುತ್ತೋ ಅದನ್ನ ಬರೀರಿ. ಓಕೆನಾ, ಸೊ ಅದಕ್ಕೆ ಫಸ್ಟಿಗೆ ಸಬ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ಸಬ್ ಪಾಯಿಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸಬ್ ಪಾಯಿಂಟ್ಸ್ ಮಾತ್ರ ಓದ್ಕೊಂಡು ಹೋಗಿ. ಓಕೆನಾ, ಒಳಗಡೆ ನೀವು ಫಸ್ಟ್ಗೆ ಒಂದ್ಸತಿ ಓದ್ಬಿಟ್ಟು ಅದ್ರಲ್ಲಿ ನಿಮಗೆ ಏನ್ ಅರ್ಥ
ಅರ್ಥ ಆಗಿದೆ ಒಂದ್ಸತಿ ಓದಿ. ನಿಮಗೆ ಏನ್ ಅರ್ಥ ಆಗುತ್ತೆ ಅಲ್ಲಿ ನೆನಪಿದ್ರೆ ಬರೀರಿ. ಇಲ್ಲ ಅಂತಂದ್ರೆ ಆ ಸಬ್ ಹೆಡಿಂಗ್ ಇಸ್ ಇಂಪಾರ್ಟೆಂಟ್. ಓಕೆನಾ? ಇಷ್ಟು ಹೇಳ್ತಾ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ಥರ ಸಬ್ಜೆಕ್ಟಿಗೆ ನೀವು ಜಾಸ್ತಿ ಎಫರ್ಟ್ಸ್ ಹಾಕಬೇಕು ಅಂತ ಆಗಲಿ ಅಥವಾ ಏನಿಲ್ಲ. ಜಸ್ಟ್ ನಾನು ಹೇಳಿರೋದನ್ನ ನೀವು ಸುಮ್ಮನೆ ಕೇಳಿಸ್ಕೊಂಡು ಹೋಗಿ ಬರೆದ್ರೂ ನಡೆದೋಗುತ್ತೆ ಗೈಸ್. ಸೊ ಇಲ್ಲಿ ನೀವು ಎಕ್ಸಾಕ್ಟ್ ಆಗಿ ಟೆಕ್ನಿಕಲ್ ಟರ್ಮ್ ಇದೇ ಯೂಸ್ ಮಾಡಬೇಕು, ಅದೇ ಯೂಸ್ ಮಾಡಬೇಕು ಅನ್ನೋ ರೂಲ್ಸೇ ಇಲ್ಲ. ಓಕೆನಾ? ರೂಲ್ಸ್ ಅಂತ ಅಂದರೆ ಇವಾಗ ನೀವೇನೋ ಟೆಕ್ನಾಲಜಿಕಲ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಬರೀತಿದ್ದೀರಾ, ಇವಾಗ AI, ಬ್ಲಾಕ್ ಚೈನು ಈ ಥರ ಎಲ್ಲ ಬರೀತಿದ್ದೀರಾ ಅಂತ ಅಂದರೆ ನೀವು ಟರ್ಮ್ಸ್ನ ಯೂಸ್ ಮಾಡಬೇಕಾಗತ್ತೆ ಕೆಲವೊಂದ್ಸತಿ. ಆದರೆ ಇಲ್ಲಿ ಟರ್ಮ್ಸ್ ಇಂಪಾರ್ಟೆಂಟ್ ಅಲ್ಲ, ಡಯಾಗ್ರಾಮು ಮತ್ತು ಸಬ್ ಪಾಯಿಂಟ್ಸು ನೀವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀರಾ ಪೇಪರು, ಇದು ತುಂಬಾ ಮ್ಯಾಟ್ರ್ ಆಗುತ್ತೆ. ಓಕೆನಾ? ಇಷ್ಟನ್ನ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ನೋಟ್ಸ್ ಆಲ್ರೆಡಿ ಅವೈಲಬಲ್ ಇದೆ, ಸೊ ನೋಡ್ಕೊಳ್ಳಿ. ಓಕೆನಾ? ಕಾಮಾಗಿರಿ, ಆರಾಮಾಗಿರಿ. ಮತ್ತೆ ಐ ಗೆಸ್ ದಿಸ್ ಇಸ್ ಯುವರ್ ಲಾಸ್ಟ್ ಎಕ್ಸಾಮ್ ಐ ಗೆಸ್. ಸೊ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಮತ್ತೆ ಏನೇನು ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.